ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಬಜೆಟ್ ಬಗ್ಗೆ ದಿನಾಂಕ 7/3/2025 ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ. ಇಡೀ ರಾಷ್ಟ್ರದಲ್ಲಿಯೇ ಒಂದು ಉತ್ತಮ ಬಜೆಟ್, ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಬಾಳು ಅನ್ನಂಥ ಒಂದು ಬಜೆಟನ್ನು ಅವ್ರು ಕೊಟ್ಟಿದ್ದಾರೆ. ಆ ಬಜೆಟ್ ಓದುವಾಗ ಇನ್ನೂ ಕೊನೆ ಸಾಲ ಮುಖ್ಯಮಂತ್ರಿಗಳು ಓದಿರಲಿಲ್ಲ, ಇನ್ನೂ ಅಂದ್ರೆ ಅಷ್ಟು ಅರ್ಜೆಂಟ್ ಇತ್ತು ಬಿ ಜೆ ಪಿಯವರಿಗೆ. ಈ ಬಜೆಟ್ ಹಲಾಲ್ ಬಜೆಟ್ಟು, ಇದು ಮುಸ್ಲಿಮರ ಓಲೈಕೆ ಬಜೆಟ್ಟು, ಇನ್ನೂ ಓದೋದು ಮುಗಿದಿರಲಿಲ್ಲ ಅವ್ರದ್ದು. ಅಂದರೆ ಇವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ಅಂದರೆ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದಾಗಲಿ, ಆ ಬಜೆಟ್ ಬಗ್ಗೆ ಟೀಕೆ ಮಾಡೋದಾಗಲಿ ಅಷ್ಟು ಅರ್ಜೆಂಟ್ ಇತ್ತು ಇವರಿಗೆ. ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದು ಹಲಾಲ್ ಬಜೆಟ್ ಅಂತ ಹೇಳೋರು. ಇವರು ಜಾಣರದಾರೋ ಮೂರ್ಖರದಾರೋ ನಮಗೇನು ಅಂತ ಅರ್ಥ ಆಗ್ತಾಯಿಲ್ಲ ರಾಜ್ಯದ ಜನರಿಗೆ. ಹಲಾಲ್ ಅನ್ನೋದು ಅರ್ಥನೇ ಮೊದಲು ಗೊತ್ತಿಲ್ಲ ಇವರಿಗೆ. ಹಲಾಲ್ ಅಂದ್ರೆ ಅದೊಂದು ಪವಿತ್ರ ಹೆಸರು. ಹಲಾಲ್ ಅಂದ್ರೆ ಪ್ಯೂರ್, ಉತ್ತಮ, ದೃಢೀಕೃತ. ಯಾವುದೇ ಒಂದು ವಸ್ತು ಇದು ಹಲಾಲ್ ಅಂತ ಹೇಳಿದ್ರೆ ದೃಢೀಕೃತ. ಅದೇ ದೃಢೀಕೃತ ಅಂದ್ರೆ ಲೀಗಲ್, ಕಾನೂನುಬದ್ಧವಾಗಿ ಇದು ದೃಢೀಕೃತ ಅದರ ಅರ್ಥ. ಮತ್ತು ನೀವು ಇದಕ್ಕೆ ಹಲಾಲ್ ಅಂತೀರಂದ್ರೆ ಏನು ಅರ್ಥ ಅಂದ್ರೆ ನೀವು ಒಪ್ಕೊಂಡಂಗೆ ಆಯ್ತಲ್ಲ, ಇದು ಕಾನೂನುಬದ್ಧವಾಗಿ ಲೀಗಲ್ ಇದೆ, ದೃಢೀಕೃತ ಅಂತ ಹೇಳ್ದಂಗೆ ಆಯ್ತಲ್ಲ, ನಿಮಗೆ ಅರ್ಥನೇ ಗೊತ್ತಿಲ್ಲ. ಇನ್ನು ಮುಸ್ಲಿಮರಿಗೆ 4,500 ಕೋಟಿ ಬಜೆಟ್, ಮೈನಾರಿಟಿಗೆ, ಮುಸ್ಲಿಮರಿಗೆ ಕೇವಲ ಅಲ್ಲ, ಮೈನಾರಿಟಿ ಇಲಾಖೆಗೆ 4,500 ಕೋಟಿ ಬಜೆಟ್ ಇಟ್ಟಿದ್ದು ತಪ್ಪು. ಮುಸ್ಲಿಮರು ಓಲೈಕೆಗಾಗಿ ಇಟ್ಟಿದ್ದೀರಿ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ. ಈ ಎಲ್ಲ ಸಮುದಾಯಗಳ ಸಲುವಾಗಿ 4,500 ಕೋಟಿ ಇಟ್ಟಿದ್ದು. ಹಾಗೆ ನೋಡಿದ್ರೆ ಈ 4,500 ಕೋಟಿ ಇಟ್ಟಿದ್ದನ್ನು ಈ ಸಮುದಾಯಗಳು ವಂಚಿತಗೆ ಅಂತ ಹೇಳಬೇಕಾಗ್ತದೆ. ಇವತ್ತು ಈ ಸಮುದಾಯಗಳ ಜನಸಂಖ್ಯೆ ಎಷ್ಟು, ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಇವ್ರ ಪಾಲೆಷ್ಟು, ಈ ರಾಜ್ಯದ ಶ್ರಮಿಕ ವರ್ಗದಲ್ಲಿ ಇವ್ರ ಪಾಲೆಷ್ಟು, ಈ ರಾಜ್ಯದ ತೆರಿಗೆ ಕಟ್ಟೋದ್ರೊಳಗೆ ಇವ್ರ ಪಾಲೆಷ್ಟು, ಈ ಸಮುದಾಯಗಳದು ಅರ್ಥ ಮಾಡ್ಕೋಬೇಕು ಮಾತಾಡೋರು. ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳು ಬಿಟ್ಟರೆ ಎರಡನೇ ಅತಿ ದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ. ಈ ಸಮುದಾಯವನ್ನು ಕೇವಲ 4,500 ಕೋಟಿ ಕೊಟ್ಟಿದ್ದಕ್ಕೆ ಇವ್ರ ಹತ್ರ ಏನಾದರೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಏನಾರ ತಲೆಯಾಗಿದ್ದರೆ ಇವರು ಪ್ರಧಾನಮಂತ್ರಿಗಳ ಘೋಷಣೆ, ಇನ್ನೂ ಬಜೆಟ್ ಕಡಿಮೆ ಇದೆ, ಭಾಳ ಕಡಿಮೆ ಕೊಟ್ಟಿದ್ದೀರಿ, ಕೇವಲ 1% ಕೊಟ್ಟಿದ್ದೀರಿ. 19% ಇದ್ದಂಥ ಒಂದು ಸಮುದಾಯಕ್ಕೆ ಕೇವಲ 1% ಬಜೆಟ್ ಕೊಟ್ಟಿದ್ದೀರಿ, ಇದು ತಪ್ಪಿದೆ, ಇದು ಸರಿಪಡಿಸಿ ಅಂತ ಹೇಳಬೇಕಾಗಿತ್ತು ಇವರು. ಅವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದಕ್ಕೆ ಏನಾದರೂ ಒಂದು ಗೌರವ ಇರ್ತಿತ್ತು. ಇವತ್ತು ಕೇವಲ 4,500 ಕೋಟಿ ಬಜೆಟ್ ಈ ಮೈನಾರಿಟಿ ಇಲಾಖೆ ಕೊಟ್ಟಿದ್ದು ಈ ಸಮುದಾಯಗಳು ವಂಚಿತ ಆಗಿವೆ ಅಂತ ಹೇಳಬೇಕಾಗ್ತದೆ. ಇವತ್ತು ಸುಮಾರು 25,000 ಕೋಟಿ ಬಜೆಟ್ ಕೊಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಮೀಸಲಿರಿಸಬೇಕಾಗಿತ್ತು. ಈ ಬಿ ಜೆ ಪಿಯ ಒತ್ತಡ ತಂತ್ರ, ಬೆದರಿಕೆ ತಂತ್ರ ಮೈನಾರಿಟಿಗಳನ್ನು ಇಲ್ಲಿಗೆ ತಂದು ನಿಂದಿಸಿಬಿಟ್ಟಿದೆ. ಏನೇ ಮಾಡಿದ್ರು ಇವತ್ತು ಒತ್ತಡ ಹಾಕೋದು. ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ, ಇದು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಾರೋ ಏನು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಜೆಟ್ ಮಂಡಿಸಿದವರು ಅಂತ ಹೇಳ್ತಾ ಇದ್ದಾರೆ. ನಾ ಅವ್ರಿಗೊಂದು ಹೇಳ್ತೀನಿ, ಇವತ್ತು ಆ ಕಾಲನೂ ಬರ್ಬೋದು, ಜಮೀರ್ ಅಹಮದ್ ಖಾನ್ ಅವ್ರನ್ನೂ ಬಜೆಟ್ ಮಂಡಿಸೋ ಕಾಲ ಬರ್ಬೋದು ಅಂತ ನಾವು ಬಯಸ್ತೀವಿ. ನಿಮ್ಮದು ಹಂಗೆ ಯೋಚನೆ ಇತ್ತಂದ್ರೆ ಅದನ್ನೂ ಒಂದು ಬರಲಿ ಅಂತ ಟೈಮ್. ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಒಂದು ಬಜೆಟ್ ಮಂಡಿಸಲಿ, ಯಾಕಂದ್ರೆ ನಿಮ್ಮ ಬಯಕೆ ಅದೇ ಥರ ಇದೆ, ಅದು ಒಂದು ಕಾಲ ಬರ್ಬೋದು. ನೀವು
ಪರಿಶಿಷ್ಟ ವರ್ಗಗಳ ಬಗ್ಗೆ ಒಂದು ಕಡೆ ಮಾತಾಡ್ತೀರಿ, ಅವ್ರ ಬಜೆಟ್ ಕಡಿಮೆ ಮಾಡಿದ್ರಿ, ಅವ್ರಿಗೆ ಬಜೆಟ್ ವಾಪಸ್ ತೊಗೊಂಡ್ರಿ ಅಂಥೇಳಿ. ಅದೇ ಟೈಮ್ದಲ್ಲಿ ಮುಸ್ಲಿಮರ ಬಜೆಟು ಯಾಕೆ ತೊಗೊಳ್ಳಿಲ್ಲ ಅಂತ ಕೇಳ್ತೀರಿ. ಆಯಾ ಸಮುದಾಯಗಳು ಬಜೆಟ್ದ ಹಣ ಪಡೆಯೋದು ಹಕ್ಕದು. ನೀವು ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ. ನಿಮ್ಮ ಹತ್ರ ಪಾಪ ಪ್ರಜ್ಞೆ ಅನ್ನೋದಿಲ್ಲ, ನಿಮ್ಮ ಹತ್ರ ಮಾನವೀಯತೆ ಅನ್ನೋದಿಲ್ಲ. ಈ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿಗಳು, ನಮ್ಮ ಸಂಸತ್ ಸದಸ್ಯರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಿಜಾಪುರದಲ್ಲಿ ನೀವು ದಲಿತರ ಹಣ ವಾಪಸ್ ತೊಗೊಂಡಿದ್ದೀರಿ, ಅದೇ ಥರ ಮುಸ್ಲಿಮರ ಹಣ ಯಾಕೆ ತೊಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ನನಗಿಷ್ಟು ಕೆಟ್ಟ ಅನ್ನಿಸ್ತದಲ್ಲ. ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಅಂತ ನಾವೆಲ್ಲ ಅವ್ರಿಗೆ ಕೊಂಡಾಡ್ತೀವಿ, ಅವ್ರ ಬಗ್ಗೆ ಹೇಳ್ತೀವಿ. ನೀವು ಯಾರನ್ನು ಓಲೈಸಲಿಕ್ಕೆ ಮುಸ್ಲಿಮರು ಟೀಕೆ ಮಾಡ್ತಾ ಇದ್ದೀರಿ, ಮುಸ್ಲಿಮರ ಬಗ್ಗೆ ಇವತ್ತು ಬಜೆಟ್ ಯಾಕೆ ವಾಪಸ್ ತೊಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ದೀರಿ. ನೀವು ಯಾರನ್ನು ಓಲೈಸಲಿಕ್ಕೆ, ಯಾರನ್ನು ಓಲೈಸಿ ನೀವು ಏನು ಪಡಿಬೇಕಂತಿದ್ರಿ? ಯಾವ ಆಸೆ ಕಾಡ್ತಾ ಇದೆ ನಿಮ್ಗೆ? ಈ ಸಂದರ್ಭದಲ್ಲಿ ನಾನು ಇವತ್ತ ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ನೀವು ಹಿಂದಿನ ದಿನಗಳನ್ನು ನೆನಪು ಮಾಡ್ಕೋಬೇಕು. ನೀವು ರಾಜಕಾರಣ ಪ್ರವೇಶಿಸಿದ್ದೇ ಮುಸ್ಲಿಮರ ಬೆಂಬಲದಿಂದ. 25-30 ವರ್ಷಗಳ ಕಾಲ ನೀವು ಮುಸ್ಲಿಮರ ಬೆಂಬಲದಿಂದ ರಾಜಕಾರಣದಲ್ಲಿ ಸ್ಟ್ಯಾಂಡ್ ಆಗಿ ನಿಂತ ಬಳಿಕ ಇವತ್ತು 50 ವರ್ಷ ಪೂರೈಸ್ತಾ ಇದ್ದಾರೆ ನಿಮ್ಮ ರಾಜಕಾರಣದ. ನೀವು ಸತತವಾಗಿ 45 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿದ್ದೀರಿ. ಮುಸ್ಲಿಮರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲ ಮೈನಾರಿಟಿ ಸಮುದಾಯಗಳು ಕೊಟ್ಟಿದ್ದಾವೆ, ಬೌದ್ಧರು ಕೊಟ್ಟಿದ್ದಾರೆ, ಸಿಖ್ರು ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ರು ಕೊಟ್ಟಿದ್ದಾರೆ, ಜೈನರು ಕೊಟ್ಟಿದ್ದಾರೆ. ಇವತ್ತು ನೀವು ಮೈನಾರಿಟಿ ಬಜೆಟ್ ಯಾಕೆ ತೊಗೊಳ್ಳಿಲ್ಲ, ಮುಸ್ಲಿಮರ ಬಜೆಟ್ ಯಾಕೆ ತೊಗೊಳ್ಳಿಲ್ಲ ಅಂತ ಕೇಳಿದ್ರಂದ್ರೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ನೀವು ನಿಮ್ಮ ವಿಚಾರಗಳನ್ನು. ಈ ಸಂದರ್ಭದಲ್ಲಿ ನಾನು ಸಲಹೆ ಹೇಳ್ತೀನಿ ಅವ್ರಿಗೆ. ಇವ್ರ ಹತ್ರ ಲವಲೇಶವು ಒಂದು ಕಿಂಚಿತ್ತೂ ಇವ್ರ ಹತ್ರ ಆತ್ಮಸಾಕ್ಷಿ ಅನ್ನೋದಿಲ್ಲ. ಪರಿಶಿಷ್ಟ ವರ್ಗಗಳ ಹಣ ವಾಪಸ್ ತೊಗೊಂಡ್ರಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಪರಿಶಿಷ್ಟ ವರ್ಗಗಳ ಬಗ್ಗೆ, ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದೀರಿ ಅಂತ ನಾನು ಹೇಳ್ತೀನಿ. ಇವತ್ತು ಅವ್ರ ಕಲ್ಯಾಣನೇ ನಿಮಗೆ ಬೇಕಾಗಿಲ್ಲ. ಜಂತರ್ ಮಂತರ್ನಲ್ಲಿ ಪ್ರಧಾನಮಂತ್ರಿಗಳ ನಿವಾಸದಿಂದ ಕೇವಲ 500 ಅಡಿಯಲ್ಲಿ ಇವತ್ತು 5 ವರ್ಷ ಹಿಂದೆ ಈ ದೇಶದ ಸಂವಿಧಾನವನ್ನು, ಈ ದೇಶದ ಕೊಟ್ಟಂಥ ಒಂದು ಸಂವಿಧಾನವನ್ನು, ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಸಂವಿಧಾನವನ್ನು ಸುಟ್ಟು ಹಾಕ್ತಾರೆ. ಇವತ್ತಿನ ತನಕ ಅವ್ರಿಗೆ ನೀವು ಹಿಡಿದಿಲ್ಲ, ಅವ್ರ ಮೇಲೆ ಒಂದು FIR ಇಲ್ಲ, ಅವ್ರು ಯಾರು ಅನ್ನೋದಿಲ್ಲ, ಅದ್ರ ಬಗ್ಗೆ ತನಿಖೆ ಇಲ್ಲ. ಎಷ್ಟು ಜನ ಪರಿಶಿಷ್ಟರ ಕಲ್ಯಾಣ ಕೆಲಸಗಳನ್ನು ಮಾಡಿದ್ದೀರಿ ನೀವು? ಇವತ್ತಿದೇ ಕರ್ನಾಟಕ ಸರ್ಕಾರ TSP SS SCP ಯೋಜನೆ ತಂದಿದ್ದು ಕರ್ನಾಟಕ ಸರ್ಕಾರ. ಮಹದೇವಪ್ಪನವರು, ಸಿದ್ದರಾಮಯ್ಯನವರು ಹೆಗಲು ಕೊಟ್ಟು ಇವತ್ತು ಪರಿಶಿಷ್ಟ ವರ್ಗದ ಕಲ್ಯಾಣಕ್ಕಾಗಿ ಅವರು ಹೋರಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಪರಿಶಿಷ್ಟರ ಬಗ್ಗೆ ಒಂದು ನ್ಯಾಯಾಲಯದ ತೀರ್ಪು ವ್ಯತಿರಿಕ್ತವಾಗಿ ಬಂದಾಗ ಇಡೀ ಸರ್ಕಾರದ ಹಿತವನ್ನು ಬಲಿ ಕೊಟ್ಟು ಇವತ್ತು ಪವಿತ್ರ ಅನ್ನಂಥ ಒಂದು ಕೇಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನೇ ತಿದ್ದುಪಡಿ ಮಾಡಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿಕೊಳ್ಳಕ್ಕೆ ಸಿದ್ದರಾಮಯ್ಯ ಸರ್ಕಾರ, ಮಾದೇವಪ್ಪನವರು ಜಾರಿಗೆ ತಂದರು. ಅದರಿಂದನೇ ಸರ್ಕಾರಕ್ಕೆ ಎಷ್ಟೋ ಹಿನ್ನಡೆ ಆಯಿತು ಆ ಚುನಾವಣೆಯಲ್ಲಿ. ಆದರೂ ಇವತ್ತು ಅವರು ಎದೆಗುಂದದೇನೆ ಸರ್ಕಾರ ಇರಲಿ ಹೋಗಲಿ, ನಾವು ಪರಿಶಿಷ್ಟರಿಗಾಗಿ, ಹಿಂದುಳಿದವ್ರಿಗಾಗಿ, ದಲಿತರಿಗಾಗಿ ನಾವು ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವ್ರು ಕೆಲಸ ಮಾಡ್ಕೊತ ಬಂದರು. ಮತ್ತು ಈಗ ಸರ್ಕಾರ ಬಂದಿದೆ. ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಪರಿಶಿಷ್ಟರ ಹಣ ವಾಪಸ್ ತೊಗೊಂಡ್ರಿ ಅಂತ ಹೇಳ್ತಾ ಇದ್ದೀರಿ. ಡಾಕ್ಟರ್ HC ಮಾದೇವಪ್ಪನವರು ದಲಿತ ಸಮುದಾಯದಿಂದ ಬಂದಂಥ ಒಬ್ಬ ಮೇಧಾವಿ ಮಂತ್ರಿ, ಆ ಸಮುದಾಯದ ಮಂತ್ರಿ ಇದ್ದಾರೆ. ಅವರು ಮೊನ್ನೆ ಒಂದು ಎಲ್ಲ ಪತ್ರಿಕೆಗಳಲ್ಲಿ ತಮ್ಮದೊಂದು ಲೇಖನವನ್ನೇ ಬಿಡುಗಡೆ ಮಾಡಿದ್ದಾರೆ. ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅವರು ಪರಿಶಿಷ್ಟರ ಕಲ್ಯಾಣದ ಹಣ ನಾವು ವಾಪಸ್ ತೊಗೊಂಡಿಲ್ಲ, ನಾವು ಯಾವತ್ತೂ ಪರಿಶಿಷ್ಟರಿಗೆ ಅನ್ಯಾಯ ಮಾಡೋಂಗಿಲ್ಲ ಅಂತ ಹೇಳಿ ಅವ್ರು ಹೇಳಿದಾರಲ್ಲ, ಅಂಕಿ ಸಂಖ್ಯೆ ಸಮೇತ ವಿವರಿಸಿದ್ದಾರೆ. ಆದರೂ ಸಹಿತ ನೀವು ಇವತ್ತು ಪರಿಶಿಷ್ಟರ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಿ ಅಂದರೆ ನಾವು ಈ ಸಂದರ್ಭದಲ್ಲಿ ಅದನ್ನು ಖಂಡಿಸಬೇಕಾಗ್ತದೆ. ಇನ್ನೊಂದು ನಿಮಗೆ ನೆನಪು ಮಾಡಿಕೊಡ್ತೀನಿ ನಾನು, BJP ಅವ್ರಿಗೆ. ಯಡಿಯೂರಪ್ಪನವರಿದ್ದಾಗ ಮುಸ್ಲಿಮರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ
ಎಷ್ಟು ಹಣ ಇಟ್ಟಿದ್ರು ಅನ್ನೋದು ನೀವು ಸ್ವಲ್ಪ ಹಿಂದಿನ ಬಜೆಟ್ದ ಕಾಪಿಗಳನ್ನು ತಿರುಗಿ ನೋಡ್ಬೇಕು ನೀವು. ಇದ್ರ ಡಬಲ್ ಇಟ್ಟಿದ್ರು ಅವಾಗ. ಅದೊಂದು ಅರ್ಥ ಮಾಡ್ಕೋಬೇಕು ನೀವು. ಬಿ ಜೆ ಪಿಯವರು ಟೀಕಾ ಮಾಡೋಕ್ಕಿಂತಲೂ ಟೀಕೆಗೋಸ್ಕರ ಟೀಕೆ ಮಾಡ್ತಾಯಿದ್ರು ಹೊರತಾಗಿ ನಿಮ್ಗೆ ರಾಜ್ಯದ ಅಭಿವೃದ್ಧಿ ಇಲ್ಲ. ಇದು ಬಿಡ್ರಿ, ಇನ್ನೂ ಭಾಳ ಕೆಲಸ ಅದಾವ. ಸರ್ಕಾರ ಎಲ್ಲಿ ತಪ್ಪು ಮಾಡ್ತಾ ಇದೆ, ಸರ್ಕಾರ ಯಾರಿಗೆ ಬಜೆಟ್ದಲ್ಲಿ ಅನ್ಯಾಯ ಮಾಡಿದೆ, ಯಾವ ಇಲಾಖೆಗೆ ಏನು ಮಾಡಿದೆ, ಅಲ್ಲಿ ಏನು ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಏನು ಕುಂದು ಕೊರತೆ ಇದೆ, ಇದ್ರ ಬಗ್ಗೆನೂ ವಿರೋಧ ಪಕ್ಷದ ಕೆಲಸ ಇದೆ. ಇದನ್ನು ಹೇಳೋದನ್ನು ಬರೀ ಮುಸ್ಲಿಮರನ್ನ ಟೀಕೆ ಮಾಡೋದು ಒಂದು ಕೆಲಸ ಇಲ್ಲ ವಿರೋಧ ಪಕ್ಷದ್ದು. ವಿರೋಧ ಪಕ್ಷದವ್ರ ಕೆಲಸ ಏನಂದರೆ ಬಜೆಟ್ ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ಅದ್ರ ಬಗ್ಗೆ ತಾರತಮ್ಯ ಆಗಿದೆ, ಎಲ್ಲಿ ಅದು ಸರಿಪಡಿಸಬೇಕು ಅನ್ನೋದು ಸಲಹೆನೂ ಕೊಡ್ಬೇಕು ನೀವು ಸರ್ಕಾರಕ್ಕೆ. ಕೇವಲ ಮುಸ್ಲಿಮರು ಟೀಕೆ ಮಾಡೋದು ಅಷ್ಟೇ ಅಲ್ಲ ಇದು ಬಜೆಟ್ ಬಗ್ಗೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ಒಟ್ಟಾರೆ ನೀವು ನಿಮ್ಮ ಧ್ಯೇಯ ಮುಸ್ಲಿಮರು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಪರಿಶಿಷ್ಟರು ಅಭಿವೃದ್ಧಿ ದೃಷ್ಟಿಯಿಂದ ಹಿನ್ನಡೆ ಆಗಬೇಕು. ಅದಕ್ಕೆ ನಾವು ಸರ್ಕಾರಕ್ಕೆ ಹೆದರಿಸಬೇಕು. ಇವ್ರು ಯಾವ ಕೆಲಸ ಆಗಬಾರ್ದು, ಇವ್ರದ್ದು ಅಭಿವೃದ್ಧಿ ಆಗಬಾರ್ದು ಅನ್ನೋ ಉದ್ದೇಶ ಇದೆ ನಿಮ್ಮದು. ಅದು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಬಜೆಟ್ ಬಗ್ಗೆ ನಮ್ಮ KPCC ವಕ್ತಾರರಾದ ಶ್ರೀ SM ಪಾಟೀಲ್ ಗಣ್ಯ ಅವರು ಭಾಳ ವಿವರವಾಗಿ ಪ್ರಸ್ತಾಪಿಸಿದ್ದಾರೆ. ಈಗ ಈ ಭಾರತೀಯ ಜನತಾ ಪಕ್ಷದ ಏನು ನಾಯಕರುಗಳು ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದಾರೆ, ಅವರಲ್ಲಿ ಒಂದು ವಿನಂತಿ ಏನು ಮಾಡಬೇಕಂದ್ರೆ, ಈ ನಮ್ಮ ರಾಜ್ಯದ ಒಂದು ಸ್ವಲ್ಪ ದುರ್ದೈವ ಅನ್ನಿಸ್ತಾಗ್ತದೆ. ಯಾಕೆ ದುರ್ದೈವ ಅಂದ್ರೆ, ನಮ್ಮಲ್ಲಿ ವಿರೋಧ ಪಕ್ಷನೇ ಸರಿ ಇಲ್ಲ ಅಂತ ಹೇಳಿ ಅನ್ನಿಸ್ತಾಗ್ತದೆ. ಯಾಕಂದ್ರೆ ಎಲ್ಲಿವರೆಗೆ ವಿರೋಧ ಪಕ್ಷ ಸರಿಯಾಗಿ ಇರ್ತದೆ, ಅಲ್ಲಿ ಆ ರಾಜ್ಯಗಳಲ್ಲಿ ಆಡಳಿತಗಳು ಸರಿಯಾಗಿ ನಡೀತಾವೆ. ಇವತ್ತೇನಾಗಿದೆ ಅಂದ್ರೆ, ನಮ್ಮ ರಾಜ್ಯದ ದುರ್ದೈವ ಏನಾಗಿದೆ ಅಂದರೆ, ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗ್ಯದ. ಅಲ್ಲಿ ಯಾರೂ ಸರಿಯಾದಂಥ ಒಂದು ಅಭ್ಯಾಸ ಇಲ್ಲ. ಅವರಿಗೆ ಬಜೆಟ್ ಅನ್ನೋ ಬಗ್ಗೆ ಏನು ಗೊತ್ತಿಲ್ಲ. ಬರೀ ಹಲಾಲ ಝಟಕ ಇಂಥ ಬರೀ ಶಬ್ದಗಳು ವಾಪಸ್ ಕೊಡೋದು, ಬರೀ ಒಂದು ಮುಸ್ಲಿಮ್ಗೆ ಓಲೈಕೆ ಆದಂಥ ಬಜೆಟ್ ಇದೆ ಅಂತ ಹೇಳೋದು, ಇಂಥವು ಏನೂ ಬೇರೆ ಬಜೆಟ್ ಅಂದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಯಾವ ಇಲಾಖೆಯಲ್ಲಿ ಒಂದು ಡಾಟಾ ವೈಸ್ ಒಂದು ರೇಷಿಯೋ ಡಾಟಾ ಏನು ಒಂದು ಸ್ವಲ್ಪ ಅಭ್ಯಾಸ ಮಾಡಿ, ಅದು ಬಜೆಟ್ ಬಗ್ಗೆ ಯಾರೂ ನನಗನ್ನಿಸ್ಲಾಗ್ತದೆ ಈ ಒಂದು ರಾಜ್ಯದ ಇತಿಹಾಸದಲ್ಲಿ ಇಂಥ ವಿರೋಧ ಪಕ್ಷದ ನಾವು ಈ ಜನ ನೋಡಿದ್ದಿಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ, ಒಬ್ಬನೇ ನೋಡ್ರಿ, ಒಬ್ಬರೇ ಅದ್ರಾಗ 65 ಜನರಲ್ಲಿ ಒಬ್ಬನೇ ಯಾವ್ರೇ ಒಬ್ಬ ಒಳ್ಳೆ ರೀತಿಯಿಂದ ಒಬ್ಬ ಕ್ವಶನ್ ಕೇಳುವಂಥದ್ದಾಗಲಿ ಅಥವಾ ಏನಾದರೂ ಒಂದು ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಬಜೆಟ್ ಬಗ್ಗೆ ಸವಿಸ್ತಾರವಾಗಿ ಏನಾದರೂ ಅಭ್ಯಾಸ ಮಾಡಿದವ ಯಾವ ಒಬ್ಬ ವ್ಯಕ್ತಿ ಆದರೂ ಏನರಲ್ಲಿ ಮಾತಾಡುವಂಥ ಸಂದರ್ಭ ನೋಡಲಿಕ್ಕೆ ಕಾಣ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬರೀ ಅದು ಹಲಾಲ್ ಬಜೆಟ್ ಅಂತ ಈಗಾಗಲೇ SM ಪಾಟೀಲ್ ಹೇಳಿದಾಗೆ ಹಲಾಲ ಝಟ್ಕ ಇಂಥ ಶಬ್ದಗಳು ಬಿಟ್ಟು ಏನೂ ಇಲ್ಲ. ಅದಕ್ಕಾಗಿ ಈ ಭಾರತೀಯ ಜನತಾ ಪಾರ್ಟಿ ಹೆಸರು ಬದಲಾಗಿ ಭಾರತೀಯ ಝಟ್ಕಾ ಪಾರ್ಟಿ ಅಂತ ಹೆಸರು ಇಟ್ಕೋಬೇಕು ಇವತ್ತು. ಯಾಕಂದ್ರೆ ಅವರು ಹಲಾಲ ಝಟ್ಕ ಬಿಟ್ಟರೆ ಬೇರೆ ಗುರುತೇ ಆಗಲಾಗ್ತಿಲ್ಲ ಅವ್ರಿಗೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅನ್ನೋದಕ್ಕೂ ಭಾರತೀಯ ಝಟ್ಕಾ ಪಾರ್ಟಿ ಅಂತ ಹೆಸರು ಇಟ್ಕೊಂಡ್ರೆ ಭಾಳ ಒಳ್ಳೇದಂತೇಳಿ ನನಗೆ ಅನಿಸ್ತಾಗ್ತದೆ. ಅದಕ್ಕಾಗಿ ಇವತ್ತು ಹಲಾಲ್ ಅಂದ್ರೇನು ಗುರ್ತಿಲ್ಲ, ಹರಾಮ್ ಅಂದ್ರೇನು ಗುರ್ತಿಲ್ಲ. ಅದರಲ್ಲಿ ಎರಡು ಇರ್ತಾವೆ. ಈಗಾಗಲೇ SM ಪಾಟೀಲ್ ಹೇಳಿದಾಗ ಹಲಾಲ್ ಅಂದ್ರೆ ಒಳ್ಳೇದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇವತ್ತು ಅವರೇ ಸ್ಪಷ್ಟೀಕರಣ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. BJP ನಾಯಕರಿಗೆ ನಾವು ಯಾವ ಟೀಕೆ ಮಾಡೋದು ಆದರೂ ಸಹಿತ ಅದಕ್ಕೆ ಭಾಳ ಅಭ್ಯಾಸ ಮಾಡಿ ಒಳ್ಳೆ ರೀತಿಯಿಂದ ಟೀಕೆ ಮಾಡಬೇಕು ಅಂದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಇವತ್ತು ಹಲಾಲ್ ಬಜೆಟ್ ಅಂದ್ಕೂಡ ಮತ್ತು ಹಂಗಾದ್ರೆ ಒಳ್ಳೆ ಬಜೆಟ್ ಅಂತದ ಅರ್ಥದದು. ಹಲಾಲ ಹರಾಮ್ ಅದ್ರ ವಿರುದ್ಧ ಹಲಾಲ್ ಅಂದ್ರೆ ಒಳ್ಳೇದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇದು ಎರಡು ಅದ್ರಾಗ ಅರ್ಥದ. ಈಗ ನಾವು ಇದು ಶಬ್ದ ವಾಪರ್ಸೋಲ್ಲ, ಹರಾಮಿ ಅಂತ ಹೇಳ್ತೇವಲ್ಲ ಕೆಲವರಿಗೆ, ಅದ್ರ ಅರ್ಥ ಅದು. ಹರಾಮಿ ಅಂದ್ರೆ ಅದು ಇಲ್ಲಿಗಲ್ಲ, ಕೆಟ್ಟ ಶಬ್ದದು. ಹರಾಮ್ ಅಂದ್ರೆ ಅದು ಹಲಾಲ್ ಅಂದ್ರೆ ಒಳ್ಳೇದು. ಹಂಗಾದ್ರೆ ಹಲಾಲ್ ಬಜೆಟ್ ಐತೆ ಅಂದ್ಕೊಂಡು ಒಳ್ಳೆ ಬಜೆಟ್ ಅಂತೇಳಿ ಅವರೇ ಪ್ರಶಂಸೆ ಮಾಡ್ತಾ ಇದ್ದಾರೆ ಇವತ್ತು ದಿವಸ. ಅದಕ್ಕಾಗಿ ಅವರಿಗೆ ಆ ಶಬ್ದಗಳು ಅರ್ಥನೇ ಮೊದಲು ಗುರ್ತಾಗ್ತಾ ಇಲ್ಲ. ವಿರೋಧ ಪಕ್ಷ ನಾಯಕನು ಅಂಥದ್ದೇ ಗಂಟು ಬಿದ್ದಾನ. ಎಲ್ಲ ಶಾಸಕ ನಮ್ಮ ಬಿಜಾಪುರದ ಅಂತೂ ಅವನು ಏನು ಹುಚ್ಚರಿಕಾಯಿ ಕಲ್ ಕೊಟ್ಟಂಗದು. ಏನು ಒಂದು ಅವನಿಗೇನು ಒಂದು ಡಾಟಾ ಗುರ್ತಿಲ್ಲ, ಒಂದು ಅಭ್ಯಾಸ ಗುರ್ತಿಲ್ಲ, ಬಜೆಟ್ ಗುರ್ತಿಲ್ಲ. ಬರೀ ಏನದಂದ್ರೆ ಮಾನಸಿಕ ಅವನು ಏನಾಗ್ಯದ ಗುರ್ತಿಲ್ಲ. ಟೋಟಲಿ ಬರೀ ಮುಸಲ್ಮಾನರ ಬಗ್ಗೆ ಬರೀ ಬಜೆಟ್ ಬಂದರು ಅದೇ ಮಾತಾಡೋದು. ಯಾವುದೇ ಏನು ವಿಷಯ ಬಂದರೂ ಬರೀ ಮುಸ್ಲಿಮರ ವಿರೋಧಿ ಮಾತಾಡೋದು. ಮುಸ್ಲಿಮರ ಓಲೈಕೆ ಆದಂಥ ಇದು ಬಜೆಟ್ ಐತೆ ಅಂತ ಹೇಳೋದು. ಪ್ರತಿಯೊಂದು ಶಬ್ದದಲ್ಲಿ ಏನದು ಇವತ್ತು ಈಗ SM ಪಾಟೀಲ್ ಹೇಳಿದಾಗೆ ಟೋಟಲ್ ಬಜೆಟ್ನಲ್ಲಿ ಇಡೀ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೇ 1% ಬಜೆಟ್.
ಇದು ಹಿಂದಿನ BJP ಸರ್ಕಾರದಲ್ಲಿ ಕೂಡ 1% ಕೊಟ್ಟಿದ್ದು ಅಲ್ಪಸಂಖ್ಯಾತರಿಗೆ. ಅದರಾಗ ಈಗ ಜೈನರಿಗೆ ಕೊಡಬೇಕು, ಸಿಖ್ಖರಿಗೆ ಕೊಡ್ಬೇಕು, ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಬೌದ್ಧರಿಗೆ ಕೊಡಬೇಕು, ಎಲ್ಲರಿಗೆ ಕೊಟ್ಟೇ ಕೊಡ್ತಾರ. ಮತ್ತು ಇವತ್ತು ಇವರು ಜೈನ್ ಇದು ಸಪ್ರೇಟ್ ನಿಗಮ ಮಾಡ್ರಿ, ಅದು ಮಾಡ್ರಿ, ಈಗಾಗಲೇ ಸರ್ಕಾರಕ್ಕೆ ಇದು ಕೊಟ್ಟಿದ್ದಾರೆ, ಮಾಡ್ತಿರ್ತಾರೆ. ಆದ್ರೂ ಇವರು BJP ಸರ್ಕಾರ ಇದ್ದಾಗ ಯಾಕೆ ಜೈನರ ಬಗ್ಗೆ, ಬೌದ್ಧರ ಬಗ್ಗೆ, ಕ್ರಿಶ್ಚಿಯನ್ ಬಗ್ಗೆ ಯಾಕೆ ಕಾಳಜಿ ತಗೊಂಡಿಲ್ಲ? ಇವತ್ತು ಬರೀ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರೀ ವಿರೋಧ ಮಾಡೋದಂದ್ರೆ ಅದಕ್ಕೆ ಒಂದು ಇದು ಬೇಕಲ್ಲ, ಏನಾದ್ರು ಒಂದು ಅದಕ್ಕೆ ಅರ್ಥ ಬೇಕಾಗ್ತದ, ಒಂದು ಏನಾದ್ರು ಅಭ್ಯಾಸ ಮಾಡಬೇಕು. ಎಷ್ಟು ಟೋಟಲ್ ಎಲ್ಲಿ ನ್ಯೂನತೆಗಳು, ಈ ಬಜೆಟ್ನಲ್ಲಿ ನ್ಯೂನತೆಗಳು ಎಲ್ಲಿದಾವ, ಸಾರ್ವಜನಿಕರಿಗೆ, ರೈತರಿಗೆ ಅನ್ಯಾಯ ಆಗ್ಯದೋ, ಏನು ಮಹಿಳೆಯರಿಗೆ ಅನ್ಯಾಯ ಆಗ್ಯದೋ, ಏನು ಶಿಕ್ಷಣದಲ್ಲಿ ರಂಗದಲ್ಲಿ ಅನ್ಯಾಯ ಆಗ್ಯದೋ, ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಏನಾದರೂ ಅನ್ಯಾಯ ಆಗ್ಯದ, ಅದು ಎಲ್ಲ ಕಂಡು ಹಿಡಿದು ಬಿಟ್ಟು ಬರೀ ಹರಾಮ, ಹಲಾಲ, ಜಟಕ ಇವು ಶಬ್ದ ಬಿಟ್ಟರೆ ಬೇರೆ ಅವ್ರಿಗೆ ಏನೂ ಗುರುತೇ ಇಲ್ಲ ಬರೀ. ಅದಕ್ಕಾಗಿ ಇದು ನಮ್ಮ ರಾಜ್ಯದ ವಿರೋಧ ಪಕ್ಷ ಈ ರೀತಿ ಒಂದು ಸಂಪೂರ್ಣ ವಿಫಲ ಆದಂಥ ಒಂದು ವಿರೋಧ ಪಕ್ಷದಲ್ಲಿ ಏನು BJPದವರು ಮತ್ತು JDS ಅವರು ಕೂತಿದ್ದಾರಲ್ಲ, ಅಲ್ಲಿ ಎಲ್ಲರೂ ಯಾರೂ ಅಭ್ಯಾಸ ಮಾಡಲಾರ್ದವರು, ಯಾರೂ ಒಂದು ಯೋಗ್ಯತೆ ಇರಲಾರ್ದವರು ಅಂಥ ವಿರೋಧ ಪಕ್ಷದಲ್ಲಿ ಕೂತ ಈ ರಾಜ್ಯದ ದುರ್ದೈವ ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ಏನು ಕೇಳ್ತೀರಿ ಕೇಳ್ರಿ. ಈಗ ಅವರು ಹಲಾಲ್ ಬಜೆಟ್ ಅಂತ ಹೇಳಿರೋದು ಒಳ್ಳೇದು, ಟೀಕೆ ಮಾಡೋಂಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. 100ಕ್ಕೆ 100 ಟೀಕೆ ಮಾಡೋ ಅಗತ್ಯ ಏನಿಲ್ಲ. ಅವ್ರು ಒಳ್ಳೇದಂತ ಜನರಿಗೆ ಅವ್ರಿಗೆ ಹಲಾಲ್ ಅನ್ನೋದೇ ಅದ್ರ ಅರ್ಥ ಗೊತ್ತಿಲ್ಲ. ಮುಸ್ಲಿಮರ ಟೀಕೆ ಆ ಶಬ್ದ ಇಟ್ಕೊಂಡು ಮುಸ್ಲಿಮರು ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರನ್ನ ವಿವರಣೆ ಕೊಡ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಶ್ರೀರಾಮುಲು ಅದನ್ನ ಇದು ಮಾಡಿಲ್ಲ, ಸಮರ್ಥಿಸಿಲ್ಲ. ಇದು ಬಜೆಟ್ ಬಗ್ಗೆ ಅಭಿಪ್ರಾಯ ಹೇಳಿದ್ರು BJP ಮುಖಂಡರು. ಶ್ರೀರಾಮುಲು ಒಬ್ಬರೇ ಅಲ್ಲ ಸರ್, ಒಂದು 4-5 ಜನ ರಾಜ್ಯ ಮಟ್ಟದ ಲೀಡರ್ಗಳು ಈ BJP ಅವ್ರ ಧೋರಣೆಯನ್ನು ಖಂಡಿಸಿದ್ದಾರೆ. ಅವರೇ ಇಡೀ ಇತಿಹಾಸದಲ್ಲಿ BJP ಶಾಸಕರು ಏನದಂದ್ರೆ ಇದು ಬಜೆಟ್ ಬಗ್ಗೆ ಪ್ರಶಂಸನೆ ಮಾಡಿದ್ದು ಇದು ಇತಿಹಾಸದಲ್ಲೇ ಮೊದಲನೇ ಸಲ. ಇವತ್ತು ಹೆಬ್ಬಾರ್ ಅವರು ಮತ್ತು ಇನ್ನಿತರ ಸಾಕಷ್ಟು ಎಸ್ ಟಿ ಸೋಮಶೇಖರಾಗಲಿ, ರಾಮುಲವರಾಗಲಿ ಇಂಥ ಸಾಕಷ್ಟು ಶಾಸಕರುಗಳು, BJP ನಾಯಕರು ಈ ಬಜೆಟ್ ಬಗ್ಗೆ ಸಿದ್ದರಾಮಯ್ಯ ಒಳ್ಳೆ ಬಜೆಟ್ ಮಾಡಿದ್ದಾರೆ ಮತ್ತು ಎಲ್ಲ ಕ್ಷೇತ್ರದ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಬಜೆಟ್ ಮಾಡಿದ್ದಾರೆ, ಅವರೇ ಪ್ರಶಂಸನೆ ಮಾಡಿದ್ದಾರೆ. ಇದು ಇತಿಹಾಸದ ಮೊದಲಿಗೆ ಸರ್ ಇದು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇವರಿಗೆ ಸರ ಇನ್ನೊಂದು ಇವರಿಗೆ ಹಲಾಲ ಬಜೆಟ್ ಆಯ್ತು, ಹಂಗಾಗಿ ಝಟಕಾ ಬಜೆಟ್ ಬೇಕಾಗಿತ್ತು ಅಂತ ನನಗೆ ಅನಿಸ್ತಾಗ್ತದ. ಅಂದ್ರೆ ಇವ್ರು ಬರೀ ಝಟಕಾ ಕಂಪನಿ ಇದು ಈ BJP ಅವರು. ಹಲಾಲ್ ಬಜೆಟ್ ಬೇಡ. ಒಂದು ನಿಮಿಷ ಇವ್ರದ್ದೊಂದು ಪ್ರಶ್ನೆ ಅದೇ ಬಿಜಾಪುರಿಗೆ ಏನೇನು ಸಿಕ್ಕಿದೆ ಅಂತ. ಬಿಜಾಪುರಿಗೆ ನೋಡ್ರಿ, ಮುದ್ದೇಬೇಳದಲ್ಲಿ ಬಹುತೇಕ ನಾವು ಸ್ಯಾಟಿಸ್ಫೈಡ್ ಇದ್ದೀವಿ. ಕೊಟ್ಟಿದ್ದಾರೆ, ಇಂಡಿ ಕೊಟ್ಟಿದ್ದಾರೆ, ಬಿಜಾಪುರ ಕೊಟ್ಟಿದ್ದಾರೆ, ನಿಡಗುಂದಿ ಕೊಟ್ಟಿದ್ದಾರೆ, ಏರ್ಪೋರ್ಟಿಗೆ ಕೊಟ್ಟಿದ್ದಾರೆ. ಅದೆಲ್ಲ ತಾವು ನೋಡಿದಿರಿ. ನಾವು ಅದನ್ನು ಮತ್ತೆ ಡಟಾ ಹೇಳೋ ಅವಶ್ಯಕತೆ ಇಲ್ಲ. ತೋಟಗಾರಿಕೆ ಕಾಲೇಜು ಬೇಕಾಗಿತ್ತು, ಅದನ್ನ ಇನ್ನುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ. ಬಹಳಷ್ಟು ವಿಚಾರ ಅಲ್ಲಲ್ಲ, ನೀವು ಹೋದ ಸಲನೇ ಇಂಪ್ಲಿಮೆಂಟ್ ಆಗಿ ಹೋಗ್ಯದ. ಹೋದ ಬಜೆಟ್ದಾಗೆ ತೊಗೊಂಡಿದ್ದಾರೆ. ಅದಕ್ಕೆ ಭಾಳ ಜನರಿಗೆ ಹೇಳಿಲ್ಲ. ಈಗ ತೊಗೊಂಡಿದ್ದಾರೆ. ಆಲ್ಮೇಲ್ಕ ತೋಟಗಾರಿಕೆ ಕಾಲೇಜ್ ಆಗಿದೆ. ತೋಟಗಾರಿಕೆ ಕಾಲೇಜು ಆಲ್ಮೇಲದ್ದು ನಿಡಗುಂದಿಗೆ ತೊಗೊಂಡಿದ್ರು. ತಿಡುಗುಂದಿಗೆ BJP ಸರ್ಕಾರ ಇದ್ದಾಗ ಅದು ರದ್ದಾಗಿ ಆದೇಶ ಆಗಿ ತಿರುಗಿ ಅಲ್ಲಿ ಚಲೋ ಆಗ್ಯದ ಆಲ್ಮೇಲ್ದಾಗ ಕಾಲೇಜ್. ಮೆಡಿಕಲ್ ಅಲ್ಲ ಸರ್, ತೋಟಗಾರಿಕೆ ಕಾಲೇಜ್. ಮುಸ್ಲಿಂ ಬಜೆಟ್ ಬಗ್ಗೆ ಅಷ್ಟೇ ಮಾತಾಡೋದು. ಇಟ್ಟರು ಅನುದಾನ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊತಾ ಇದ್ದಾರೆ ಇವರು. ಹೋದ ಸಲ ಎಷ್ಟು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಅನುದಾನ ಇಟ್ಟಿದ್ರು, ಎಷ್ಟು ಬಳಕೆ ಮಾಡಿದ್ರು, ಈಗ ಎಷ್ಟು ಇಟ್ಟರು, ಎಷ್ಟು ಬಳಕೆ ಆಗ್ತದೆ ಅನ್ನೋ ವಿಶ್ವಾಸ ಅದರಲ್ಲಿನೂ ಸರ್ಕಾರ ಮಟ್ಟದಲ್ಲಿ ಮುಸ್ಲಿಮರು ಎಣ್ಣೆ ಆಗ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಅದ್ರ ಬಗ್ಗೆ ಧ್ವನಿನೇ ಇರ್ತಾ ಇಲ್ಲ. ನೀವು ಇಟ್ಟರು ಅನುದಾನನೇ ಯಾವುದೇ ಬರೀ ಅಲ್ಪಸಂಖ್ಯಾತರಿಲ್ಲ, ಪರಿಶಿಷ್ಟರಿಗೆ ಇಟ್ಟರು ಅನುದಾನ ಆಗ್ಲಿ ಅಥವಾ ನೀರಾವರಿಗೆ ಇಟ್ಟರು ಅನುದಾನ ಆಗ್ಲಿ, ಮೀಸಲಿಡೋ ಅನುದಾನನೇ ಬಳಕೆ ಆಗ್ತಾ ಇಲ್ಲ. ಅದು ಹೇಳಿದ್ವಿ ಆಗ್ಲಿ. ನಾವು ಏನು ಹೇಳಿದ್ವಿ ಅಂದ್ರೆ, ವಂಚಿತ ಆಗ್ತಾ ಇದ್ದಾರೆ ಈ ವರ್ಗಗಳು, ಅಂದ್ರೆ ಅದನ್ನು ಬಳಸ್ಕೊಳಕ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿದ್ವಿ. ಅದ್ರದ್ದು ಒಂದ್ ಕಡೆ ನೀವು ಕಾಂಗ್ರೆಸ್ನ ಸಮರ್ಥನೆ ಮಾಡ್ಕೋತೀರಿ, ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರ ವಿಚಾರ, ಅನುದಾನದ ವಿಚಾರನ ಹಿಂಗೆ. ಅದು ನಮ್ಮ ಬೇಡಿಕೆ. ಇದು ಬಳಕೆ ಆಗಲಿ ಅಂತ ಹೇಳೋದು ಬೇಡಿಕೆ. ಅದು ಬಜೆಟ್ದಾಗ ಇಟ್ಟಿದ್ದಕ್ಕೆ ಸಂತೃಪ್ತಿ ಪಡ್ತಾ ಇದ್ದೀವಿ, ಸಮರ್ಥನೆ ಮಾಡ್ತೀವಿ. ಅದನ್ನು ಬಳಕೆ ಮಾಡ್ಕೋರಿ ಅಂತ ವಿನಂತಿ ಮಾಡ್ದಂಗೆ. ಇದು ಒಂದು ಪ್ರಸ್ತಾಪ ಮಾಡಿದ್ರೆ ನೀವು ಏನಂದ್ರೆ 4,500 ಕೊಟ್ಟಿದ್ದ BJP ಹೆದರ್ಕೊಂಡು ಈ ಪರಿಸ್ಥಿತಿಗೆ ನಾವು ಬಂದಿವಿ. ಅಂದ್ರೆ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಮುಸಲ್ಮಾನರು ಯಾವಾಗಲೂ ಕಾಂಗ್ರೆಸ್ ಜೊತೆಗಿದ್ದಾರೆ ಅಂತ ಹೇಳಿ. ಅಂದ್ರು ಓಟ್ ತಗೊಳ್ತೀರಿ, ಅವ್ರಿಗೆ ಸೌಲಭ್ಯ ಕೊಡೋದ್ರಲ್ಲಿ BJP ಹೆದರ್ಕೊಂಡು ಅವ್ರಿಗೆ ಕೊಡೋದಿಲ್ಲ. ಅಂದ್ರೆ ನೀವು ಓಟು ಬೇಕು, ಆದ್ರೆ BJP ಹೆದರಿಕೆನೂ ಬೇಕು. ಇದೆಂತ ಕಾಂಗ್ರೆಸ್ ಅದು? ಈಗ ಮೊನ್ನೆ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಹುತೇಕ ಎಲ್ಲ ಕಡೆ ಪೇಪರ್ದಾಗ ಬಂತು, ತಾವು ಓದಿರ್ಬೇಕು. ಕಾಂಗ್ರೆಸ್ನಲ್ಲಿರುವ RSSಗೆ ಹೆಲ್ಪ್ ಮಾಡೋಂಥ ಜನರನ್ನು ಹೊರಗೆ ಹಾಕಬೇಕಂತ ಹೇಳಿದ್ದಾರೆ. ಆ ಬುದ್ಧಿಯವರು ಇಲ್ಲಿಯೂ ಇದ್ದಾರೆ, ಅವರು ಅಧಿಕಾರದಲ್ಲಿ ಇದ್ದಾರೆ.
ಅವ್ರು ಸುಧಾರಿಸ್ಬೇಕು. ಯಾರದಾರ ಅಂದ್ರೆ ಇದ್ದಾರೆ, ನೂರಾರು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ, ಅಂಥವ್ರು ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಜೆಟ್ ಮಂಡನೆ ಮಾಡಿದ್ದು ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ. ಅದ್ರ ನಿಮ್ಮ ಪ್ರಕಾರ ಅವರು ಏನು RSS ಕೈಗೊಳ್ಳಬೇಕಾದ್ರೆ ಸರ್, ಸಮರ್ಥವಾದ ಒಂದು ಪ್ರಶ್ನೆ ಕೇಳ್ರಿ, ನಾವು ಉತ್ತರ ಹೇಳ್ತೀವಿ. ಸಿದ್ದರಾಮಯ್ಯನವರು RSS ಪರವಾಗಿದ್ದಾರೆ ಅಂತ ಕೇಳಿದ್ರೆ ಇದು ಇಂಥ ಪ್ರಶ್ನೆ ಕೇಳಿದ್ರೆ ಹೆಂಗೆ? ನಾವು ಉತ್ತರ ಕೊಡ್ತೀವಲ್ಲ. ನೋಡ್ರಿ, ಸಿದ್ದರಾಮಯ್ಯನವ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಒಂದೇ ಸಮುದಾಯ ಅಲ್ಲ, ಇಡೀ ಎಲ್ಲ ಸಮುದಾಯದವರು ಅವ್ರು ಬೆಂಬಲಕ್ಕಿದ್ದಾರೆ. ನಾ ಹೇಳಿದ್ದ ಅರ್ಥ ಅಂದ್ರೆ ರಾಹುಲ್ ಗಾಂಧಿಯವರೇ ಅದನ್ನು ಮಾಡ್ತಾ ಇದ್ದಾರೆ ಕೆಲಸ. ಅಂಥ ವಿಚಾರ ಇದ್ದವ್ರಿಗೂ ಇಲ್ಲಿ ಆಸ್ಪದ ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಅದು ಹೇಳ್ತೀನಿ. ಹೆದರ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ BJP ಒತ್ತಡಕ್ಕೆ ಮನೆಯವರು ಇದ್ದಾರೆ. ನಮ್ಮಲ್ಲಿ ನಮ್ಮ ಪಕ್ಷದಾಗೂ ಇದ್ದಾರೆ BJP ಒತ್ತಡಕ್ಕೆ ಮನೆಯವರು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಹಿರಂಗವಾಗಿ ಓಟ್ ತಗೊಳ್ಳುವಾಗ ಭಾಳ ಬಹಿರಂಗವಾಗಿ ತಗೋತಾರೆ, ಸಹಾಯ ಮಾಡುವಾಗ ಗುಪ್ತ ಮಾಡ್ಬೇಕಂತಾರೆ ನಮ್ಮ ಕಾಂಗ್ರೆಸ್ದಾಗೂ ಸಚಿವರು, ಶಾಸಕರುಗಳು. ಯಾರಾದ್ರೂ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ಈಗ ಡಿಕ್ಲೇರ್ ಮಾಡ್ತಾರೆ ಅವರು. ನನ್ನ ಆಸಕ್ತಿ ಆ ಸ್ಟೇಜ್ನಾಗ ನಾ ಇಲ್ಲ, ಆ ಲೆವೆಲ್ಗೆ ನಾ ಇಲ್ಲ. ಅವರೇ ಹುಡುಗಿ ತೆಗಿತಾ ಇದ್ದಾರಲ್ಲ. ಅಲ್ಲ, ನೀವು ಗಣೇಶ್ ಅವರೇ, ನೀವು ಹೇಳೋ ಪ್ರಕಾರ 25,000 ಕೋಟಿ ಕನಿಷ್ಠ ಬಜೆಟ್ ಕೊಡಬೇಕಾಗಿತ್ತು ಅಂತೀರಿ. ಹೌದು. ಈಗ ಹಿಂದಿನ ಮುಖ್ಯಮಂತ್ರಿ ಅವರೇ ಆಗಿದ್ರು, ಈ ಸಾರಿನ ಮುಖ್ಯಮಂತ್ರಿ ಅವರೇ ಆಗಿದ್ದಾರೆ. 4 ಸಾವಿರ ಯಾಕೆ ಕೊಟ್ಟರು? ಮುಸಲ್ಮಾನರ ಪರವಾಗಿ ಒಟ್ಟು ತಗೊಂಡು ಕನಿಷ್ಠ 10,000 ಕೊಡಬೇಕಾಗಿತ್ತು. ಸರ್, ನಾವು ಅವ್ರಿಗೆ ವೈಯಕ್ತಿಕ ಡಿಮಾಂಡ್ ಮಾಡ್ತೀವಿ. ಇದು ಡಿಮಾಂಡ್ ಇಲ್ಲ, ಅದು ಡಿಮಾಂಡ್ ಬೇಡ, ಕೊಡಬೇಕಾಗಿತ್ತು. ನೀವೇ ಹೇಳುದು ಅವರು ಮುಸಲ್ಮಾನ್ ಪರಾರದ ಎಲ್ಲ ಜನ ಪರವಾಗಿದ್ದಾರೆ ಅಂದ್ರೆ 10,000 ಕೋಟಿ ಕನಿಷ್ಠ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವರು ಬಿಜೆಪಿಗೆ ಹೆದರ್ಕೊಂಡು ಹೆಚ್ಚು ಕೊಟ್ರೆ ಏನಾರ ಆಗ್ತೈತಿ, ಮತ್ತೆ ವೈಯಾಕ್ ಚಾಲು ಮಾಡ್ತಾರೆ. ಬಿಜೆಪಿಗೆ ಹೆದರುದು ಜಾಯಮಾನ ಸಿದ್ದರಾಮಯ್ಯಂದಿಲ್ಲ, ಅದನ್ನ ತಿಳ್ಕೊರಿ. ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟರು ಹಣ ಉಪಯೋಗ ಮಾಡ್ತಾರೆ. ಕಾಂಗ್ರೆಸ್ದವ್ರು ಹೇಳೋದೇನು, ಪರಿಶಿಷ್ಟರು ಕೂಡ ಗ್ಯಾರಂಟಿ ಒಳಗೆ ಬರ್ತಾರೆ, ಹಂಗಾಗಿ ಅವರ ಅನುದಾನ ಬಳಕೆ ಮಾಡ್ತಾರೆ. ಪರಿಶಿಷ್ಟರ ಹಣದ ರೀತಿಯಲ್ಲಿ ಇತರೆ ನಿಗಮಗಳು, ಅಲ್ಪಸಂಖ್ಯಾತರ ಹಣನೂ ಕೂಡ ಅದರೊಳಗೆ ಗ್ಯಾರಂಟಿ ಅವ್ರು ಬರ್ತಾರೋ ಇಲ್ಲೋ ಬರ್ತಾರೆ. ಮತ್ತೆ ಅವ್ರ ಅನುದಾನ ಯಾಕೆ ಮಾಡ್ತಾ ಇಲ್ಲ? ಬರೀ ಪರಿಶಿಷ್ಟರ ಅನುದಾನ ಯಾಕೆ ಬಳಕೆ ಮಾಡ್ತಾ ಇರೋದು? ಇತರೆ ನಿಗಮಗಳ ಹಣನೂ ಬಳಕೆ ಮಾಡಲಿ, ಆ ನಿಗಮದವರು ಬಳಕೆ ಮಾಡಿಲ್ಲ ಅಂತ SC ಮಾದೇಪ್ಪನವರು ಕಂಪ್ಲೀಟ್ ವಿವರಣೆ ಕೊಟ್ಟಿದ್ದಾರೆ. BJPಯವರು ಕಾಂಗ್ರೆಸ್ ಹೆಸರಿಗೆ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಬಳಕೆ ಆಗಿಲ್ಲ ಅಂತ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮಾದೇಪ್ಪನವರು. ಒಬ್ಬ ಒಳ್ಳೆ ಮೇಧಾವಿ ಮತ್ತು ಭಾಳ ಅಭ್ಯಾಸ ಮಾಡಿದಂಥ ಒಬ್ಬ ಸಚಿವರವರು. ಈ ಸ್ಕೀಮ್ಗಳನ್ನು ತಂದಿದ್ದೇ ಅವರು, ಇಂಪ್ಲಿಮೆಂಟ್ ಮಾಡೋರು ಅವ್ರು ಇಂಥದ್ದಂತೂ ಆಸ್ಪದ ಕೊಡಲ್ಲ. ಅವರು ಆ ಸಚಿವರಾಗಿ ಅವ್ರು ಆಸ್ಪದ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ, ಮನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. BJPಯವರು ಸುಳ್ಳು ಟೀಕೆ ಮಾಡ್ತಾ ಇದ್ದಾರೆ.